ದಿನವಿಡೀ ಮುಸ್ಲಿಮರ ವಿರುದ್ಧ ದ್ವೇಷ ಹರಡುವಂತಹ ಈ ಸಮಾಜದಲ್ಲಿ ದೆಹಲಿ ಬೆಂಕಿ ದುರಂತದ ಸಂದರ್ಭದಲ್ಲಿ ಧಾವಿಸಿ ಬಂದು ಜನರ ಜೀವ ಉಳಿಸಿದ ಮುಸ್ಲಿಂ ಯುವಕರ ಮಾನವೀಯತೆ ದ್ವೇಷದ ರಾಜಕೀಯಕ್ಕೆ ತಕ್ಕ ಉತ್ತರನ. ಬೆಂಕಿ ಹೊತ್ಕೊಂಡಾಗ ಜನರ ಜೀವ ಉಳಿಸೋದಿಕ್ಕೆ ರಿಯಾಜುದ್ದೀನ್ ಅವರು ಕ್ಷಣ ಮಾತ್ರನೂ ಯೋಚನೆ ಮಾಡದೇನೆ ತಮ್ಮ ಅಂಗಡಿಯಲ್ಲಿದ್ದಂಥ 2 ಲಕ್ಷ ರೂಪಾಯಿ ಮೌಲ್ಯದ ಹಾಸಿಗೆಗಳನ್ನು ತಂದು ನೆಲದ ಮೇಲೆ ಹಾಸಿದ್ದು ಅವ್ರ ನಿಸ್ವಾರ್ಥ ಮಾನವೀಯ ಸೇವೆಗೆ ಸಾಕ್ಷಿ ಅಲ್ವಾ ಇದು? ಅಗ್ನಿಶಾಮಕ ದಳ ಬರೋ ಮುನ್ನಾನೆ ವಾಸಿಂ ರಜಾ ಮತ್ತೆ ಅವರ ಸ್ನೇಹಿತರು ಕಿಟಕಿಯ ಗ್ರಿಲ್ ಅನ್ನ ಕತ್ತರಿಸಿ ಉರಿತಾ ಇದ್ದಂಥ ಕಟ್ಟಡದೊಳಗೆ ನುಗ್ಗಿ ವಿದೇಶಿಗರು ಸೇರಿದಾಗಿ 25ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಿದ್ದು ಅದು ಎಂಥ ಅಸಾಮಾನ್ಯ ಧೈರ್ಯ ಹಾಗೂ ಮಾನವೀಯತೆ ಅಲ್ವಾ? ಹೊಗೆಯಿಂದ ಕಂಗಾಲಾಗಿದ್ದ ಜನರಿಗೆ ಪ್ರಥಮ ಚಿಕಿತ್ಸೆಯನ್ನ ನೀಡಿ ಆಸ್ಪತ್ರೆಗೆ ಸಾಗಿಸೋದಕ್ಕೆ ನೆರವಾದಂಥ ವಾಸಿಂ ರಜಾ ಅವರ ಸಮಯ ಪ್ರಜ್ಞೆಯನ್ನ ಇಲ್ಲಿನ ಮಡಿಲ ಮೀಡಿಯಾಗಳು ಯಾಕೆ ಶ್ಲಾಘಿಸ್ತಾ ಇಲ್ಲ? ಹೃದ್ರೋಗಿ ಆಗಿದ್ರು ಕೂಡ ತನ್ನ ಅನಾರೋಗ್ಯವನ್ನು ಲೆಕ್ಕಿಸದೆ ಪೊಲೀಸರೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಶವಗಳನ್ನ ಮತ್ತೆ ಜನರನ್ನ ಹೊರ ತೆಗೆಯೋದಕ್ಕೆ ಶ್ರಮಿಸಿದಂಥ ಅನೀಸ್ ಮತ್ತೆ ಅವರ ಸಹೋದರ ಅಮೀರ್ ಅವರ ಕಾರ್ಯ ಶ್ಲಾಘನೀಯ ಅಲ್ವಾ? ಟಿವಿ ಸ್ಟುಡಿಯೋಗಳಲ್ಲಿ ಕುಳಿತು ಮುಸ್ಲಿಮರನ್ನ ಸದಾ ಅಪರಾಧಿಗಳಂತೆ ಬಿಂಬಿಸುವಂತಹ ಈ ಆಂಕರ್ಗಳಿಗೆ ಇಂತಹ ದುರಂತದ ಸಮಯದಲ್ಲಿ ಅದೇ ಮುಸ್ಲಿಂ ಯುವಕರು ಜನರ ಪ್ರಾಣ ಉಳಿಸೋದಕ್ಕೆ ತಮ್ಮ ಜೀವವನ್ನ ಪಣಕ್ಕಿಟ್ಟಂತಹ ಘಟನೆ ಕಿಂಚಿತ್ತಾದ್ರೂ ಪಶ್ಚಾತ್ತಾಪ ಮೂಡಿಸುತ್ತಾ? ಒಂದ್ ಕಡೆ ಮುಸ್ಲಿಮರ ಮನೆಗಳ ಮೇಲೆ ಬುಲ್ಡೋಸರ್ ಹಾಯಿಸುವ ಮತ್ತೆ ಎನ್ಕೌಂಟರ್ ಸಂಸ್ಕೃತಿಯನ್ನ ಆಚರಿಸುವ ವ್ಯವಸ್ಥೆ ಇದ್ರೂ ಸಂಕಷ್ಟದ ಸಮಯದಲ್ಲಿ ರಕ್ಷಣೆಗೆ ನಿಂತ ಈ ಯುವಕರು ದ್ವೇಷ ತುಂಬಿರುವಂತಹ ಸಮಾಜದ ಕಣ್ಣನ್ನ ತೆರೆಸ್ತಾರ? ಯಾರಾದ್ರೂ ಒಬ್ಬ ಮುಸ್ಲಿಂ ವ್ಯಕ್ತಿ ಏನಾದ್ರೂ ಅಪರಾಧ ಮಾಡಿದ್ರೆ ಇಡೀ ಮುಸ್ಲಿಂ ಸಮುದಾಯವನ್ನ, ಇಸ್ಲಾಮನ್ನ, ಕುರಾನನ್ನ ಕಟಕಟೆಯಲ್ಲಿ ನಿಲ್ಲಿಸುವವರು ದಿಲ್ಲಿಯಲ್ಲಿ ಜನರನ್ನ ಕಾಪಾಡಿದ ಮುಸ್ಲಿಂ ಯುವಕರ ಸೇವೆಯ ಶ್ರೇಯವನ್ನ ಯಾರಿಗೆ ಕೊಡ್ತಾರೆ? ಈ ಬಗ್ಗೆನೇ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೇ ಕೊನೆವರೆಗೂ ನೋಡಿ. ಅದ್ರ ಕುರಿತಾಗಿ ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂಥ ವಿಡಿಯೋಗಳ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.